ಜೀವನ ಅದ್ಭುತ, ಪರಮಾದ್ಭುತ, ವಿಸ್ಮಯ, ಅನ್ಬೌಂಡೆಡ್, ಅಬಂಡೆಂಟ್, ಅನ್ಲಿಮಿಟೆಡ್. ಹಾಗೆ ಹೇಳ್ತಾ ಇರಿ. ಪರಬ್ರಹ್ಮ, ಮಹತ್, ಏನು ಬೇಕಾದ್ರೂ ಹೇಳಿ, ಪರಮಾತ್ಮ. ಇದು ನಿಜವಾದ ಜೀವನ. ಲೈಫ್ ಅಂತ ಅನ್ಲಿಮಿಟೆಡ್. ಪ್ರತಿಯೊಂದು ವಿಸ್ಮಯವನ್ನ ಪ್ರಶ್ನೆ ಮಟ್ಟಕ್ಕೆ ಇಳಿಸೋದು ನಮ್ಮ ಸಣ್ಣ ಮನಸ್ಸು. ಅಬಂಡೆಂಟ್ ಅಂತೀವಲ್ಲ, ಎಕ್ಸಿಸ್ಟೆನ್ಸ್, ಅದನ್ನ ಪ್ರಶ್ನೆ ಮಟ್ಟಕ್ಕೆ ಇಳಿಸೋದು ನಮ್ಮ ಚಿಕ್ಕ ಸಂಕುಚಿತ ಮನಸ್ಸು. ಯಾಕೆ ಅಂದರೆ ಆ ಮನಸ್ಸಿನ ಹಿಂದೆ ಒಂದು ಭಯ ಇದೆ. ಆ ಭಯದ ದುಷ್ಪರಿಣಾಮ ಮನಸ್ಸು ಅದ್ಭುತಗಳನ್ನ, ವಿಸ್ಮಯಗಳನ್ನ ತಂದು ಪ್ರಶ್ನೆ ಲೆವೆಲ್ಗಿಳಿಸ್ಬಿಡುತ್ತೆ. ಭಯ. ಆದರೆ ಜೀವನ ವಿಸ್ಮಯ, ಅಗಣಿತ, ಅದ್ಭುತ ನಮಗೆ ಅಸ್ತಿತ್ವದ ಜೊತೆಗೆ, ಅಸ್ತಿತ್ವ, ಸತ್ವ, ವಾಸ್ತವ, ಎಕ್ಸಿಸ್ಟೆನ್ಸ್ ಜೊತೆಗೆ ಅದಿರೋಕ್ಕೆ ಭಯ, ಅದನ್ನ ಎದುರಿಸಕ್ಕೆ ಭಯ, ಅದ್ರ ಜೊತೆಗೆ ಇರಕ್ಕೆ ಭಯ. ನೋಡಿ, ಈ ಫಿಯರ್ ಆಫ್ ದಿ ಅನ್ನೋನ್, ಗೊತ್ತಿಲ್ವಲ್ಲ, ಮಿಸ್ಟ್ರಿ ಅಲ್ವಾ ಅದು. ವಿಸ್ಮಯ ಅಂದ್ರೆ ಮಿಸ್ಟ್ರಿ. ಆ ಮಿಸ್ಟ್ರಿ ಗೊತ್ತಿಲ್ಲದೆ ಇರೋದ್ರ ಜೊತೆ ಇರೋ ಭಯ ಇದೆಯಲ್ಲ, ಈ ಭಯದಿಂದ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಹೊರಗಡೆಯಿಂದ ನಾಲೆಡ್ಜಿನ, ಜ್ಞಾನನ ಸಂಪಾದಿಸಲ್ಲ, ಸಂಗ್ರಹಿಸಿ ಒಂದು ಕಂಬಳಿ ತರ ಮಾಡಿಕೊಂಡು ಕೌಚ್ಕೊಂಡು ಹೊದ್ಕೊಂಡ್ಬಿಟ್ಟಿದೀವಿ. Accumulated knowledge is a blanket to cover your fear, to cover your ignorance, to cover your small mind. ಆ ಥರ ಮಾಡಿಟ್ಕೊಂಡಿದ್ದೀವಿ. ನಮ್ಮ ಭಯದಿಂದ ನಾವು ರಕ್ಷಣೆ ಪಡೆಯೋದಕ್ಕೆ ನಾವೇ ಸಂಗ್ರಹಿಸಿ ಜ್ಞಾನನ ಮುಚ್ಚಿಟ್ಕೊಂಡಿದ್ದೀವಿ. ಮತ್ತೆ ಇದನ್ನ ನಾವು ವಿಸ್ಮಯವನ್ನ ವಿಜ್ಞಾನದ ಲೆವೆಲ್ಗೂ ಇಳಿಸ್ಬಿಡ್ತೀವಿ, ವಿಜ್ಞಾನದ ಮಟ್ಟಕ್ಕೂ ಇಳಿಸ್ಬಿಡ್ತೀವಿ. ಇದೊಂದು ಹೇಡಿತನ. ವಿಜ್ಞಾನ ಎಲ್ಲಿದೆ, ಅದ್ಭುತವಾದ ಪರಬ್ರಹ್ಮ ಸ್ವರೂಪ ಏನಿದೆ, ಯಾವತ್ತೂ ಕಲ್ಪನೆಗೂ ಸಿಗಲ್ಲ, ಕಲ್ಪನೆ ಮಾಡ್ಕೊಳ್ಳೋದಿಲ್ಲ. ವಿಜ್ಞಾನದ ಮಟ್ಟಕ್ಕೆ ಇಳಿಸೋದು ಹೇಳಿತನ. ಯಾಕೆ ಅಂದ್ರೆ ನಮಗೆ ಸಾಹಸ ಬೇಕು. ಅದ್ರ ಜೊತೆಗೆ ಎಕ್ಸಿಸ್ಟೆನ್ಷಿಯಲ್ ಜೊತೆಗೆ, ಎಕ್ಸಿಸ್ಟೆನ್ಸ್ ಜೊತೆಗೆ, ವಿಸ್ಮಯದ ಜೊತೆಗೆ ಬದುಕೋದಕ್ಕೆ ನಮಗೆ ಸಾಹಸ ಬೇಕು. ಹೃದಯದಲ್ಲಿ ಶ್ರೀಮಂತಿಕೆ ಬೇಕು, ದಾಢ್ಯತೆ ಬೇಕು, ಸಾಹಸ. ನಾವು ಅದರೊಳಗೆ ಜಂಪ್ ಮಾಡಬೇಕು, ಧುಮುಕ್ಬೇಕು. ಅದೇ ಧ್ಯಾನ. ವಿಸ್ಮಯದಲ್ಲಿ ಭಾವಪರವಶರಾಗಿ ಅದರಲ್ಲಿ ಧುಮುಕ್ಬೇಕು. ಅದಿರೋ ಹಾಗೆ ಬಿಡಬೇಕು, ಅದನ್ನ ಪ್ರಶ್ನಿಸಬಾರ್ದು. ಇರೋದಿದ್ದ ಹಾಗೆ ಬಿಡಬೇಕು. ಅದ್ರ ಜೊತೆಗೆ ನಾವು ಸಂಪೂರ್ಣ ಅದರಲ್ಲಿ ನಾವು ಭಾವಪರವಶರಾಗಿ ಸೇರ್ಕೊಂಡ್ಬಿಡ್ಬೇಕು. ಇದಕ್ಕೆ ತಾಕತ್ತು ಬೇಕು, ಭಕ್ತಿ ಬೇಕು, ಪ್ರೇಮ ಬೇಕು, ಕರುಣೆ ಬೇಕು, ದಯೆ ಬೇಕು, ಹೃದಯ ಬೇಕು. ಈ ಸಣ್ಣ ಮನಸ್ಸಲ್ಲ ಬೇಕಾಗಿರೋದು. ಈ ಭಾವ ಪರವಶತೆಯಲ್ಲಿ ಒಂದಾಗೋದನ್ನ ನೀವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಈ ಚಿಕ್ಕ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ನಿಮ್ಮ ಕನಸಿನಲ್ಲಿ ಕೂಡ ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇದು ಪರಮಾತ್ಮನ ಆಲಿಂಗನ. ಇಟ್ ಈಸ್ ಬಿಕಮಿಂಗ್ ಒನ್ ವಿತ್ ಎಕ್ಸಿಸ್ಟೆನ್ಸ್. ಪರಮಾತ್ಮನಲ್ಲಿ ಒಂದಾಗೋದು ಸ್ಪೆಲ್ ಬೌಂಡ್ ಅಂತಾರೆ, ಮೂಕ ವಿಸ್ಮಿತರಾಗುವುದು ಅಂತಾರೆ. ಇದಕ್ಕೆ ಮಂತ್ರಮುಗ್ಧರಾಗುವುದು ಸ್ಪೆಲ್ ಬೌಂಡ್ ಅಂತ, ಸೈಲೆನ್ಸ್ ಅಂತ. ಅದು ಇದಕ್ಕೆ ಬೇಕಾಗಿರೋದು ಹೃದಯ. ಆ ಎಕ್ಸಿಸ್ಟೆನ್ಸ್ ಜೊತೆಗೇನೆ ಹೋಗಕ್ಕೆ ಬೇಕಾಗಿರೋದು ಹೃದಯ. ಆದರೆ ನಾವು ಕವರ್ ಮಾಡ್ಕೊಂಡಿದೀವಲ್ಲ ಭಯದಿಂದ, ನಮ್ಮ ಭಯದಿಂದ ನಾವೇ ರಕ್ಷಣೆ ಮಾಡ್ಕೊಳ್ಳಕ್ಕೆ ಸಂಗ್ರಹಿಸಿದ ಜ್ಞಾನದ ಆ ಬ್ಲ್ಯಾಂಕೆಟ್ ಏನಿದೆ, ಕಂಬಳಿ, ಅದನ್ನ ಸುಲಭವಾಗಿ ನಾವು ಸಂಗ್ರಹಿಸಿದ ಜ್ಞಾನವನ್ನ ನಾವು ಕಿತ್ತಾಕಕ್ಕೆ ಇಷ್ಟ ಇಲ್ಲ. ಅದು ಕಿತ್ತಾಕದೇ ಇದ್ರೆ ನಾವು ಆಲಿಂಗಿಸ್ಕೊಳಕ್ಕಾಗಲ್ಲ ಎಕ್ಸಿಸ್ಟೆನ್ಸ್ ಜೊತೆಗೆ.
ಯಾತಕ್ಕೆ ನಮಗೆ ಆ ಒಂದು ಆಲಿಂಗನ ಸಿಗ್ತಾ ಇಲ್ಲ, ಆ ಭಾವಪರವಶತೆ ಅಂದ್ರೆ ನಾವು ಹಾಕೊಂಡಿರೋದು ಕಂಬಳಿ, ಅದನ್ನು ಎಸೆಯಿದ್ರೆ ಮಾತ್ರ ಇಲ್ಲಿ ಆ ಒನ್ನೆಸ್ ಬರೋದು, ಅದ್ರ ಜೊತೆ ಇರಕ್ಕಾಗೋದು. ಆದ್ರೆ ಇದು ಅಡ್ಡ ಇದೆ, ಅಡಚಣೆ, ಯಾಕೆಂದ್ರೆ ನಾವು ಬಿಡ್ತಾ ಇಲ್ಲ, ಹಿಡ್ಕೊಂಡಿದೀವಿ ಅದನ್ನ. ಅದು ಬಿಡೋದು ಬಹಳ ಕಷ್ಟ. ನಾವೇ ಸೈಂಟಿಫಿಕ್ ಆಗಿ ಕೆಲವು ವಿಧವಾಗಿ ವಿಸ್ಮಯವನ್ನ ವಿಧವಾಗಿ ವರ್ಣಿಸ್ತೀವಿ. ಇದು ಮೂರ್ಖತನ, ಸಾಧ್ಯವೇ ಇಲ್ಲ ವರ್ಣಿಸೋದು. ಆದ್ರೆ ವರ್ಣಿಸ್ತಾ ಹೋಗ್ತೀವಿ. ಎಷ್ಟೋ ಸತಿ ನನ್ನ ಹತ್ರ ಬಂದು ಕೇಳ್ತಾರೆ ಮನಸ್ಸು ಅಂದ್ರೆ ಏನು ಅಂತ ಕೆಲವರು. ನಾ ಹೇಳ್ತೀನಿ ಅದೊಂದು ಥಿಂಗ್ ಅಲ್ಲ, ಅದೊಂದು ವಸ್ತು ಅಲ್ಲ ಅಂತ. ವಸ್ತು ಅಂದ್ರೆ ಏನು ಅಂತ ಕೇಳ್ತಾರೆ, ಅದು ಮನಸ್ಸಲ್ಲ. ಹೀಗೆ ನಾವು ರವಾನಿಸಬಹುದೇ ಹೊರತು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಿರೂಪಿಸಿ ಹೇಳಕ್ ಸಾಧ್ಯ ಇಲ್ಲ. ನಾನು ಮಕ್ಕಳಿಗೆ ಗಾಯತ್ರಿ ಮಂತ್ರವನ್ನು ಕೊಡ್ತಾ ಇದ್ದೆ. ಆಗ ಒಬ್ಬ ಪೇರೆಂಟ್ಸ್ ಬಂದ್ಬಿಟ್ಟು ನನ್ಗೆ ಹೇಳಿದ್ರು, ತುಂಬಾ ಖುಷಿ ಆಯ್ತು, ಗಾಯತ್ರಿ ಮಂತ್ರ ಕೊಡ್ತಿದ್ದೀರಾ ಮಕ್ಕಳಿಗೆ, ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಟ್ಬಿಡಿ ಅಂತ. ನಾನು ಅವ್ರಿಗೆ ಹೇಳಿದೆ, ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಡಲ್ಲ. ಸೈನ್ಸ್ ಎಲ್ಲಿ, ಗಾಯತ್ರಿ ಎಲ್ಲಿ? ನಿಮ್ಮ ಮಕ್ಕಳಿಗೆ ನಾವು ಪ್ರೂವ್ ಮಾಡಬಹುದು ಬಯೋಲಾಜಿಕಲ್ ಪೇರೆಂಟ್ಸ್ ಅಂತ. ಮಾತೃ ದೇವೋಭವ ಪಿತೃ ದೇವೋಭವ ಅನ್ನೋದನ್ನ ನಾವು ಪ್ರೂವ್ ಮಾಡಕ್ಕಾಗಲ್ಲ. ಅದಕ್ಕೆ ಬೇಕಾಗಿರೋದು ಗೌರವ, ಶ್ರದ್ಧೆ, ಭಕ್ತಿ, ಹೃದಯದಲ್ಲಿ ಸ್ಪಂದನ. ಆ ಪೇರೆಂಟ್ಸ್ನ ಆ ರೀತಿ ದೇವರು ಅಂತ ನೋಡ್ಬೇಕಾದ್ರೆ ಬಯೋಲಾಜಿಕಲ್ ಆಗಿ ನಾವು ಪ್ರೂವ್ ಮಾಡ್ಬಿಡ್ಬೋದು ಅಪ್ಪ ಅಮ್ಮ ಅಂತ. ಆದ್ರೆ ಆ ಮಾತೃ ಪಿತೃ ದೇವತೆಗಳನ್ನ, ಹಾಗೆ ಗಾಯತ್ರಿನ ನಂಬಿ ಭಕ್ತಿಯಿಂದ 4 ಮಂತ್ರ 4 ದಿವಸ ಹೇಳಿದ್ರೆ ಗೊತ್ತಾಗತ್ತೆ ಅದೇನು ಅಂತ. ಅದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ಗೆ ಸಿಗೋಲ್ಲ. ಯಾವುದು ಇಂಥದ್ಯಾವುದೂ ಕೂಡ ಅದು ನಿರೂಪಿಸಕ್ಕೆ ದಾರಿನೇ ಇಲ್ಲ. ನಿರೂಪಿಸಕ್ ಹೋಗ್ಬೇಡಿ, ದಾರಿನೇ ಇಲ್ಲ. ನಿಮ್ಮ ಪ್ರಶ್ನೆಯಾಗೇ ಉಳಿಯುತ್ತೆ, ಸವಾಲಾಗೇ ಉಳಿಯುತ್ತೆ, ರಹಸ್ಯವಾಗೇ ಉಳಿಯುತ್ತೆ. ಅದು ಸಾಧ್ಯ ಇಲ್ಲ ನಿರೂಪಿಸಕ್ಕೆ. ಆದರೆ ನಿಶ್ಚಯವಾಗಿ ಅನುಭವಿಸಬಹುದು. ಇಲ್ಲಲ್ಲ, ಇಲ್ಲಿ ಅನುಭವಿಸಬಹುದು ನಿಶ್ಚಯವಾಗಿ. ಯಾವಾಗ? ನೀವು ಭಾಗವಹಿಸಿದಾಗ, ಎಕ್ಸಿಸ್ಟೆನ್ಸ್ ಜೊತೆಯಲ್ಲಿ, ವಿಸ್ಮಯದ ಜೊತೆಯಲ್ಲಿ, ಅಸತ್ಯದ ಜೊತೆಯಲ್ಲಿ ಭಾಗವಹಿಸಬಹುದು. ಹೇಗೆ? ನರ್ತನ ಆದಂತೆ. ಡಾನ್ಸರ್ ಹ್ಯಾಸ್ ಟು ಬಿಕಮ್ ಅ ಡಾನ್ಸ್. ನೀವು ಅದರೊಳಗೆ ಮುಳುಗ್ಬಿಟ್ಟು ಅವತರಿಸಬೇಕು. ಅದಕ್ಕೆ ಹೇಳ್ತಾರೆ ಪರಕಾಯ ಪ್ರವೇಶ ಅಂತ. ಹಾಗೆ ನಾವು ಸತ್ಯದಲ್ಲಿ ಮುಳುಗಿ ಇಟ್ ವೆಲ್ಸ್ ಅಪ್ ಇನ್ ಅಸ್. ಹಾಗೆ ಹೊರಗಡೆ ಅದು ಹುಟ್ಕೊಂಡು ಬರಬೇಕು. ಅಂದ್ರೆ ಸತ್ಯದಲ್ಲಿ ಬದುಕಬಹುದು, ಸತ್ಯನ ಬದುಕಬಹುದು, ಸತ್ಯನ ಅನುಭವಿಸಬಹುದು, ಸತ್ಯನ ಪ್ರೀತಿಸಬಹುದು, ಸತ್ಯದ ಜೊತೆಗೆ ಇರಬಹುದು. ಆದ್ರೆ ನಿರೂಪಿಸಕ್ಕೆ ಸಾಧ್ಯ ಇಲ್ಲ. ಇದು ತತ್ವಜ್ಞಾನದ ತತ್ವಶಾಸ್ತ್ರದ ಪ್ರೊಫೆಸರ್ ಹೇಳೋ ಸತ್ಯ ಅಲ್ಲ, ನಾವು ಕಂಡು ಹಿಡ್ಕೊಳ್ಳೋ ಸತ್ಯ. ಇದಕ್ಕೆ ಬೇಕಿರೋದು ಹಂಬಲ. ಅಂದ್ರೆ ಕಾನ್ಸ್ಟೆಂಟ್ ಕ್ರೇವಿಂಗ್. ಆ ಕ್ರೇವಿಂಗ್ ಇದೆಯಲ್ಲ, ಅದು ದೈವತ್ವದ ಕ್ರೇವಿಂಗ್. ಅದು ಬರೀ ಹಂಬಲ ಜೀವನೋಪಾಯಕ್ಕಲ್ಲ, ಹಂಬಲ ಲೌಕಿಕ ವಿಚಾರಕ್ಕಲ್ಲ, ಅದು ಚೀಪ್ ಡಿಸೈರ್ ಅಲ್ಲ. ಹಂಬಲವಿಲ್ಲದ ಹಂಬಲ ಅಂತಾರೆ. ಹಂಬಲವಿಲ್ಲದ ಹಂಬಲ ಅಂತ. ಅದು ಒಂಥರ ಕ್ರೇವಿಂಗ್ ಅಲ್ಲ, ಕ್ರೇವಿಂಗ್ ಅದು ದೈವತ್ವ. ಅದೊಂಥರ ಫೈರ್ ತರ ನಮ್ಮಲ್ಲಿ. ಅದನ್ನ ಹಿಂದೆ ಗುರುಕುಲದಲ್ಲಿ ಇಗ್ನೈಟ್ ಮಾಡೋರು. ಆ ಫೈರ್ ಇದೆಯಲ್ಲ, ಹಂಬಲ, ಅದು ಹೊಗೆ ಇಲ್ಲದೆ ಇರುವಂತಹ ಒಂದು ಫ್ಲೇಮ್, ಹೊಗೆ ಇಲ್ಲದೆ ಇರುವಂತಹ ಒಂದು ಕಿಡಿ, ಹೊಗೆ ಇಲ್ಲದೆ ಇರುವಂತಹ ದೀಪ, ಹೊಗೆ ಇಲ್ಲದೆ ಇರುವಂತಹ ಒಂದು ಗ್ಲೋ. ಅದು ನಮ್ಮನ್ನ ಈ ಚಿನ್ನನ ಸುಟ್ರೆ ಅದ್ರ ಚೆನ್ನಾಗಿ ಅದನ್ನ ಕ್ಲೀನ್ ಮಾಡುವಾಗ ಅದನ್ನ ಚೆನ್ನಾಗಿ ಇದ್ ಮಾಡ್ತಾರೆ ಫೈರಲ್ಲಿ ಹಾಕಿ. ಹಾಗೆ ನಮ್ಮನ್ನ ಶುದ್ಧಿ ಮಾಡುತ್ತದು. ನಮ್ಮ ಹಂಬಲ ಇಲ್ಲದ ಹಂಬಲ ನಮ್ಮನ್ನ ಶುದ್ಧಿ ಮಾಡುತ್ತೆ. ಅದನ್ನ ನಮ್ಗೆ ಲೌಕಿಕವಾಗಿ ಅಥವಾ ನಮ್ಮನ್ನ ಬರೀ ಜೀವನೋಪಾಯಕ್ಕೆ ಹಂಬಲ ಬರುವ ಹಾಗೆ ಮಾಡುವುದಿಲ್ಲ. ಇದು ಗುರುಕುಲದಲ್ಲಿ ಸಿಗ್ತಾ ಇತ್ತು. ನಮ್ಮೆಲ್ಲರಿಗೂ ಕೂಡ ಈಗ ಈ ಕಲಿಯುಗ ಅಂದ್ಬಿಡ್ತೀವಿ, ಏನಿಲ್ಲ. ಇಲ್ಲಿ ಏನಾಗಿದೆ, ನಾವು ಬೆಳೆದು ಬಂದ ರೀತಿನಲ್ಲಿ ಏನೋ ಚ್ಯುತಿ ಇರಬೇಕು. ಯಾಕೆಂದ್ರೆ ಈ ಹಂಬಲ ಕ್ರೇವಿಂಗ್, ಆ ಪರಮಾತ್ಮನ ಕ್ರೇವಿಂಗ್, ಅಥವಾ ನಮ್ಮನ್ನ ನಾವು ತಿಳ್ಕೊಳ್ಳೋ ಕ್ರೇವಿಂಗ್, ಅಥವಾ ಸತ್ಯವನ್ನ ಬದುಕ್ತೀನಿ ಅನ್ನೋ ಧೈರ್ಯದ ಆ ಫೈರ್ ಇಲ್ಲ ನೋಡಿ. ಅದರಿಂದ ಹೇಳ್ತಾ ಇದ್ದೀನಿ, ಏನೋ ಬೆಳವಣಿಗೆನಲ್ಲಿ ಚ್ಯುತಿ ಇರಬೇಕು, ಅಥವಾ ನಮ್ಮ
ವಿದ್ಯಾಭ್ಯಾಸದ ರೀತಿನಲ್ಲಿ ಶೈಲಿನಲ್ಲಿ ಚ್ಯುತಿ ಇರಬೇಕು, ಅಥವಾ ಒಂದು ಕುಟುಂಬ ಆಗಲಿ ನಮ್ಮ ಯೂನಿವರ್ಸಿಟಿ ಕೊಟ್ಟ ವಿದ್ಯೆಯಲ್ಲಿ ಎಲ್ಲೋ ಚ್ಯುತಿ ಇರಬೇಕು. ಯಾಕೆ ಅಂದರೆ ಅದೆಲ್ಲ ಜಾಗದಲ್ಲಿ, ಮನೇಲಿರ್ಬೋದು, ಯೂನಿವರ್ಸಿಟಿಲಿರ್ಬೋದು, ಎಲ್ಲ ಕಡೆನೂ ಒಂದು ಪರಿಸ್ಥಿತಿ ಸೃಷ್ಟಿ ಆಗತ್ತೆ. ಆ ಪರಿಸ್ಥಿತಿಯಲ್ಲಿ ನಮಗೆ ಒತ್ತಡ ಸೃಷ್ಟಿಯಾಗೋ ಪರಿಸ್ಥಿತಿಯೇ ಹೊರತು ಏನೋ ಮಾಡಿಲ್ಲ ಏನೋ ನೀನು ಮಾಡಕ್ ಬಂದಿದ್ಯಾ, ಅದು ಮಾಡಲೇಬೇಕಾದನ್ನು ನೀನು ಮಾಡಿಲ್ಲ ಅಂತ ಯಾವಾಗಲೂ ಕೊರಿತಾ ಇರುತ್ತೆ. ಏನ್ ಮಾಡಬೇಕು? ನಮಗೆಲ್ಲ ಹೇಳ್ಕೊಟ್ಟಿರೋದು ಹಣ ಸಂಪಾದಿಸಿ, ದೊಡ್ಡ ಮನುಷ್ಯರಾಗ್ರಿ, ಹೆಸರು ಮಾಡಿ, ಕೀರ್ತಿ ತಗೊಳ್ಳಿ, ಅದ್ ಮಾಡಿ ಜೀವನದ ಈ ರೀತಿ ಜೀವನನ ನಡೆಸಿ, ಈ ಸ್ಟ್ಯಾಂಡರ್ಡ್ನಲ್ಲಿ ನಡೆಸಿ ಅಂತ ಹೇಳ್ಕೊಟ್ಟಿದ್ದಾರೆ ಹೊರತು ಏನೋ ನೀನು ಮಾಡಕ್ ಬಂದಿದ್ಯಾ, ಅದು ಮಾಡಬೇಕು, ಅದು ಮಾಡದೇ ಇದ್ರೆ ಪ್ರಯೋಜನ ಇಲ್ಲ, ಅದು ಜನ್ಮ ಸಾರ್ಥಕ ಆಗೋಲ್ಲ ಅಂತ ಎಲ್ಲರೂ ನಮಗೆ ವಿದ್ಯೆ ಎಲ್ಲೂ ಮನೇಲೂ ಹೇಳ್ಕೊಟ್ಟಿಲ್ಲ, ಯೂನಿವರ್ಸಿಟಿಲೂ ಹೇಳ್ಕೊಟ್ಟಿಲ್ಲ. ಅದು ಏನು ಆ ಹಂಬ ನಮ್ಮನ್ನ ಆ ಒಂದು ಪರಿಪೂರ್ಣರಾಗಿ ಮಾಡೋ ಹಂಬಲ ಇಲ್ವೇ ಇಲ್ಲ. ಅದು ಯಾವಾಗಲೂ ನಮ್ಮಲ್ಲಿ ಅದು ಕೊರತೆ ಕಾಡ್ತಾನೇ ಇದೆ. ಇನ್ಕಂಪ್ಲೀಟ್ನೆಸ್ ನಮಗೆ ರಾತ್ರಿ ಹಗಲು ನಮಗೆ ಕಾಡ್ತಾ ಇರೋದದು ಏನಂದ್ರೆ, ಏನೋ ನಾ ಮಾಡಕ್ ಬಂದಿದ್ದೀನಿ, ಅದು ಮಾಡಿಲ್ಲ, ಏನೋ ಮಾಡಕ್ ಬಂದಿದ್ದೀನಿ, ಮಾಡಿಲ್ಲ. ಅದು ಒಂದು ರೀತಿ ದುಸ್ವಪ್ನದ ಹಾಗೆ ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ಕೂತ್ರು ನಿಂತ್ರು ಅದೇ ಬರ್ತಾ ಇದೆ. ಏನಾದ್ರು ಒಂದ್ ಸ್ವಲ್ಪ ವಿರಮಿಸಕ್ಕಾಗಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಹೊಡೆದು ಎಬ್ಸತ್ತೆ. ಯಾಕೆ ಕೂತಿದೀಯಾ, ನೀನು ಬಂದು ವೇಸ್ಟ್ ಆಗ್ತಾ ಇದೆ, ನೀನು ಸ್ವಲ್ಪ ದಿವಸನೇ ಇರೋದು, ಮಾಡು, ಏನಾದ್ರು ಮಾಡು, ಸಾಧಿಸು, ಮಾಡು ಏನಾದ್ರು ಅಂತ. ನಾವು ಕೂತ್ಕೊಳ್ಳಕ್ಕಾಗಲ್ಲ. ಮಾಡಕ್ ಹೋದ್ರೆ ಏನ್ ಮಾಡ್ತಿದ್ಯಾ ನೀನು, ಎಲ್ಲ ಯೂಸ್ಲೆಸ್, ಎಲ್ಲ ಬಿಟ್ಟು ಹೋಗೋದನ್ನೇ ಮಾಡ್ತಿದ್ಯಾ, ಅದ್ರ ಬಂದು ಕೂತ್ಕೋ ಸ್ವಲ್ಪ ಹೊತ್ತು ಅಂತ. ಮಾಡ್ತಾ ಇದ್ದಾಗ ರೆಸ್ಟ್ ತಗೊಳ್ಳೋ ಒಂದು ಹಂಬಲ, ರೆಸ್ಟ್ ತಗೊಂಡಾಗ ಮಾಡೋ ಹಂಬಲ, ಇದೇನು ಯಾವಾಗ್ಲೂ ಕೂಡ ನಮಗೆ ಏನ್ ಬೇಕು, ಏನ್ ಮಾಡಕ್ ನಾನು ಇಲ್ಲಿ ಬಂದಿದ್ದೀನಿ ಅಂತ ಯಾರೂ ತಿಳಿಸಿಲ್ಲ. ಇಲ್ಲಿ ಗೊತ್ತಾಗ್ಬೇಕಾಗಿರೋದು, ನಾನು ಇಲ್ಲಿ ಬಂದಿರೋದು ಯಾಕೆ ಅಂದ್ರೆ, ಜೀವನದಲ್ಲಿ ನಾನೊಂದು ಪಾಸಿಬಿಲಿಟಿ, ನಾನೊಂದು ಸಾಧ್ಯತೆ, ನಾನು ಆರಿಸ್ಕೊಳ್ಬಹುದು. ಈ ಸಾಧ್ಯತೆ ನಾನು ಸಾಧ್ಯತೆ ಅನ್ನೋದನ್ನು ಆರಿಸ್ಕೊಳ್ಬಹುದು. ಜೀವನದಲ್ಲಿ ಬರೋದೇ ಬರೀ ಸಿಚುಯೇಷನ್ಸ್. ಜೀವನದಲ್ಲಿ ಬರೋದು ಪ್ರಾಬ್ಲಮ್ ಅಲ್ಲ, ಅದನ್ನ ಪರಿಹಾರ ಮಾಡ್ಕೊಂಡು ಹುಡುಕೊಂಡು ಕೂತ್ಕೊಳ್ಳೋಕ್ಕೂ ಅಲ್ಲ. ಜೀವನದಲ್ಲಿ ಬರೋದು ಒಂದೇ ಒಂದು ಸಿಚುಯೇಷನ್ಸ್. ಯಾವಾಗ್ಲೂ ಬರುತ್ತೆ ಸಂದರ್ಭ. ಜೀವನದಲ್ಲಿ ಕೃಷ್ಣ ಹೇಳಿದ್ದಾರೆ, ಇದು ಸಂದರ್ಭ ಸ್ವರೂಪ, ಪ್ರತಿ ಕ್ಷಣ ಕಾಲ ರೂಪದಲ್ಲಿ ನಾನು ಇರ್ತೀನಿ ಅಂತ. ಸಂದರ್ಭವನ್ನ ಯಾವ ರೀತಿ ನಾವು ಆರಿಸ್ಕೊಳ್ತೀವಿ, ಅದನ್ನ ನಾವು ಪ್ರಾಬ್ಲಮ್ ಮಾಡ್ಕೋತೀವ, ಅಥವಾ ಸಂದರ್ಭವನ್ನ ನಾವು ಆಯ್ಕೆ ಮಾಡಿಕೊಂಡು ಆ ಸಾಧ್ಯತೆಯನ್ನ, ಏನ್ ಸಾಧ್ಯತೆ, ಆ ಸಾಧ್ಯತೆ ಏನು, ಪಾಸಿಬಿಲಿಟಿ ಏನು, ನಾನು ಪರಮಾತ್ಮನ ಆಲಿಂಗನದಲ್ಲಿ ಅಂದ್ರೆ ಈ ಎಕ್ಸಿಸ್ಟೆನ್ಷಿಯಲ್ನ ನಾನು ಫೇಸ್ ಮಾಡ್ತೀನಿ. ಇದು ಮಿಸ್ಟ್ರಿ, ಇದು ಅನ್ಸರ್ಟನ್, ಇದು ಹೀಗೆ ಅಂತ ಈ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನನ್ನ ಜೀವನ ಏನ್ ಬೇಕಾದ್ರೂ ನನ್ನ ಮೇಲೆ ಎಸಿಬಹುದು, ಏನ್ ಬೇಕಾದ್ರೂ ಯಾವ ಟೈಮ್ನಲ್ಲಿ ಆಗ್ಬಹುದು. ಇಟ್ ಈಸ್ ಅನ್ಸರ್ಟನ್, ಮೇ ಬಿ ಡೇಂಜರಸ್, ಬಟ್ ನಾನು ಪರಿಪೂರ್ಣವಾಗಿ ಅದನ್ನ ಎದುರಿಸ್ತೀನಿ ಅಂತ. ನಮ್ಮಲ್ಲಿ ಯಾವಾಗ ಆ ಇಂಟಿಗ್ರಿಟಿ ಇರುತ್ತೆ, ಸಮತೋಲನ ಇರುತ್ತೆ, ಆವಾಗ ನಾವು ಏನ್ ಬೇಕಾದ್ರೂ ಎಂಥ ಸಂದರ್ಭವನ್ನು ಕೂಡ ಪಾಸಿಬಿಲಿಟಿಯಾಗಿ ಮಾಡಿಕೊಂಡು, ಸಾಧ್ಯತೆಯಾಗಿ ಮಾಡಿಕೊಂಡು ನಾವು ಮುಂದುವರಿಸ್ಬೋದು. ಇದು ನಿಜವಾದ ಒಂದು ಧೈರ್ಯ. ಇದು ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಕೊಡ್ತಿದ್ರು. ಆ ವಿದ್ಯೆಯಲ್ಲಿ ನಾವು ಯಾತಕ್ಕೆ ಬಂದಿದ್ದೀವಿ, ನಮ್ಮ ನಿಜವಾದ ಗುರಿ ಜೀವನದಲ್ಲಿ ಏನು, ಯಾವ ರೀತಿ ಸಾಧ್ಯತೆಗಳನ್ನು ಮಾಡ್ಕೊಳ್ಬೋದು ಸಿಚುಯೇಷನ್ ಅಂತ ತಿಳಿಸೋದೇ ನಿಜವಾದ ಎಜುಕೇಶನ್ ಅನ್ಕೊಳ್ತೀವಿ. ದಟ್ ಈಸ್ ವಾಟ್ ಈಸ್ ರಿಯಲಿ ನೀಡೆಡ್, ದಟ್ ಈಸ್ ದಿ ಎಟರ್ನಲ್ ನಾಲೆಡ್ಜ್.